ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ಬುರುಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಕಂಡು ಕಾಣದಂಥ ಚೆಲುವು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ತಮಗೀಗಾಗಲೇ ಗೊತ್ತಿದೆ, ಈ ಕಂಡು ಕಾಣದಂಥ ಚೆಲುವು ಈ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಕೆಲವು ಅಪರಿಚಿತ ಅಲಂಕಾರಗಳನ್ನು ಪರಿಚಯ ಮಾಡಿಕೊಡ್ಲಾಗ್ತಾ ಇದೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಾರ ಒಂದೊಂದು ಅಲಂಕಾರವನ್ನು ಪರಿಚಯ ಮಾಡ್ತಾ ಬಂದಿದ್ದೇವೆ. ಇವತ್ತು ಈ ಸರಣಿಯಲ್ಲಿ ನಾವು ಹೊಸದೊಂದು ಅಲಂಕಾರದೊಂದಿಗೆ ತಮ್ಮ ಜೊತೆಗೆ ಬಂದಿದ್ದೇನೆ. ಬನ್ನಿ, ಆ ಹೊಸ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ಇವತ್ತು ನಾವು ಪರಿಚಯ ಮಾಡಲಿಕ್ಕೆ ಇರ್ತಕ್ಕಂಥ ಅಲಂಕಾರ ಅದು ಈ ಸರಣಿಯಲ್ಲಿ 16ನೆಯ ಅಲಂಕಾರ. ಅದು ಪರ್ಯಾಯ ಅಲಂಕಾರ ಅಂತಕ್ಕಂಥದ್ದು. ಈ ಪರ್ಯಾಯ ಅಲಂಕಾರ ಅಂದರೆ ಏನು, ಇದರ ಲಕ್ಷಣಗಳೇನು ಮತ್ತು ಇದು ಹೇಗೆಲ್ಲ ಬಳಕೆ ಆಗ್ತದೆ ಅಂತಕ್ಕಂಥ ಕೆಲವು ಉದಾಹರಣೆಗಳ ಮೂಲಕ ಇದನ್ನು ವಿಶ್ಲೇಷಣೆ ಮಾಡೋದು ಈ ವಿಡಿಯೋದ ಉದ್ದೇಶ. ಈ ವಿಡಿಯೋವನ್ನು ಪ್ರಾರಂಭ ಮಾಡಲಿಕ್ಕಂತೂ ಮೊದಲು ತಮ್ಮಲ್ಲಿ ವಿನಂತಿ, ಯಾರ್ಯಾರು ಹೊಸದಾಗಿ ಈ ಚಾನಲ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ರಾಬುಲೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಅಲಂಕಾರದ ಪರಿಚಯವನ್ನು ಮಾಡ್ಕೊಳ್ಳೋಣ. ಈಗಾಗಲೇ ನಾನು ಹೇಳಿದೆ, ಇವತ್ತು ನಾವು ಪರಿಚಯಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಲಂಕಾರ ಈ ಸರಣಿಯಲ್ಲಿ 16ನೇ ಅಲಂಕಾರ, ಅದು ಪರ್ಯಾಯ ಅಲಂಕಾರ. ಮೊದಲನೇದಾಗಿ ಆ ಪರ್ಯಾಯ ಅಲಂಕಾರ ಅಂದರೆ ಏನು, ಅದರ ಲಕ್ಷಣಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಲಕ್ಷಣ ಹೀಗಿದೆ: ಇದು ವಾಕ್ಯ ನ್ಯಾಯವನ್ನು ಆಧರಿಸಿದ ಅಲಂಕಾರ. ಒಂದು ವಸ್ತು ಬೇರೆ ಬೇರೆ ಆಧಾರಗಳಲ್ಲಿರುವುದನ್ನು ಅಥವಾ ಬೇರೆ ಬೇರೆ ವಸ್ತುಗಳು ಒಂದೇ ಆಧಾರದಲ್ಲಿರುವುದನ್ನು ವರ್ಣಿಸುವ ಮೂಲಕ ಮಾತಿನ ಚಮತ್ಕಾರ ಆಗುವುದನ್ನು ಪರ್ಯಾಯ ಅಲಂಕಾರ ಎಂದು ಹೇಳಲಾಗ್ತದೆ. ಅಂದರೆ ಇದು ವಾಕ್ಯ ನ್ಯಾಯವನ್ನು ಅಲಂಕರಿಸಿದ ಅಲಂಕಾರ ಅಂತಕ್ಕಂಥದ್ದು ಒಂದು ಪಾಯಿಂಟು. ಒಂದು ವಸ್ತು ಅಥವಾ ವ್ಯಕ್ತಿ ಬೇರೆ ಬೇರೆ ಆಧಾರದಲ್ಲಿರ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ವಸ್ತುಗಳು ಅಥವಾ ವ್ಯಕ್ತಿ ಒಂದು ಆಧಾರದಲ್ಲಿರ್ತಕ್ಕಂಥದ್ದು ಈ ಅಲಂಕಾರದ ಲಕ್ಷಣ. ಇದನ್ನು ಲಕ್ಷಣವಾಗಿ ತಿಳ್ಕೊಳ್ಳೋದು ಕಷ್ಟ. ಒಂದೆರಡು ಉದಾಹರಣೆಯನ್ನು ನೋಡಿದರೆ ಇದು ಸ್ಪಷ್ಟವಾಗಿ ತಮಗೆ ಅರ್ಥ ಆಗ್ತದೆ. ಬನ್ನಿ, ಉದಾಹರಣೆ ಮೂಲಕ ಇದು ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೆಯ ಉದಾಹರಣೆಯನ್ನು ನೋಡೋಣ ಬನ್ನಿ. ಈ ಉದಾಹರಣೆ ನಾನು ಹೇಳಿದೆ, ಲಕ್ಷಣ ಹೇಳುವಾಗ ಒಂದೇ ವಸ್ತು ಬೇರೆ ಬೇರೆ ಆಧಾರದಲ್ಲಿರೋದು, ಬೇರೆ ಬೇರೆ ವಸ್ತು ಒಂದೇ ಆಧಾರದಲ್ಲಿರೋದು ಅಂತ. ಈಗ ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು ಒಂದೇ ವಸ್ತು ಬೇರೆ ಬೇರೆ ಆಧಾರದಲ್ಲಿ ಅನ್ನೋದು ಹೇಗೆ. ಪದ್ಯದ ಸಾಲುಗಳು ಹೀಗಿವೆ: ಅಪರೂಪದ ದರ್ಶನದ ಚುಂಬನಾಲಿಂಗನಕ್ಕೆ ಕಣ್ಣಂಚಿನಿಂದ ತಟ್ಟನೆ ಹೊರಬಿದ್ದ ಹನಿ, ಕಪೋಲ ಮೈದಾನದಲ್ಲಿ ಮಂದಗಾಮಿನಿಯಾಗಿ ಹರಿದು, ಕೊರಳ ದಿಕ್ಕಿಗೆ ಹೊರಳಲಾರದೆ ಎದೆಗೆ ಹಾರಿ, ಕುಚ ಶಿಖರವನೇರಲಾಗದೆ ಪಕ್ಕಕ್ಕೆ ಸರಿದು, ವಕ್ಷ ಕಣಿವೆಯ ಗುಂಟ ಉದರ ಉದ್ಯಾನಕ್ಕೆ ಬಂದು, ನಾಭಿ ಸರೋವರದಲ್ಲಿ ನಿಂದು ಮುಂದಡಿಯ ನೆಟ್ಟಿತು, ಊರುಗಳ ನಡುವಿನ ಸಾಗರವ ಸೇರಲೆಂದು. ಈ ಪದ್ಯದ ಸಾಲುಗಳನ್ನು ಇನ್ನೊಮ್ಮೆ ನೋಡಿ. ಅಪರೂಪದ ದರ್ಶನದ ಚುಂಬನಾಲಿಂಗನಕ್ಕೆ ಕಣ್ಣಂಚಿನಿಂದ ತಟ್ಟನೆ ಹೊರಬಿದ್ದ ಹನಿ, ಕಪೋಲ ಮೈದಾನದಲ್ಲಿ ಮಂದಗಾಮಿನಿಯಾಗಿ ಹರಿದು, ಕೊರಳ ದಿಕ್ಕಿಗೆ ಹೊರಳಲಾಗದೆ ಎದೆಗೆ ಹಾರಿ, ಕುಚ ಶಿಖರವನೇರಲಾಗದೆ ಪಕ್ಕಕ್ಕೆ ಸರಿದು, ವಕ್ಷ ಕಣಿವೆಯ ಗುಂಟ ಉದರ ಉದ್ಯಾನಕ್ಕೆ ಬಂದು, ನಾಭಿ ಸರೋವರದಲ್ಲಿ ನಿಂದು ಮುಂದಡಿಯ ನೆಟ್ಟಿತು, ಊರುಗಳ ನಡುವಿನ ಸಾಗರವ ಸೇರಲೆಂದು. ಇಲ್ಲಿ ಒಂದು ಚಿತ್ರಣ, ಯಾವ ಚಿತ್ರಣ ಅಂದರೆ ಇದನ್ನು ಸಮನ್ವಯ ನೋಡಿಕೊಂಡೇ ಹೇಳ್ತೀನಿ. ಬನ್ನಿ, ಸಮನ್ವಯ ನೋಡೋಣ. ಇಲ್ಲಿ ಗಂಡು ಹೆಣ್ಣಿನ ಅಪರೂಪದ ದರ್ಶನ ಮತ್ತು ಭೇಟಿಯ ಸಂದರ್ಭದಲ್ಲಿ ಅವರ ಆಲಿಂಗನ ಮತ್ತು ಚುಂಬನ ಮತ್ತು ಅದರಿಂದ ಧನ್ಯತೆ ಪಡೆದ ಹೆಣ್ಣೊಬ್ಬಳ ಕಣ್ಣಿನಿಂದ ಹೊರಟ ಆನಂದ ಬಾಷ್ಪದ ಹನಿ ಕ್ರಮಿಸುವ ದಾರಿಯ ಚಿತ್ರಣ ಇದೆ. ಕಣ್ಣ ಅಂಚಿನಿಂದ ಹೊರಟ ಹನಿ ಕೆನ್ನೆಯ ಮೈದಾನದಲ್ಲಿ ಹರಿದು, ಅಲ್ಲಿಂದ ಎದೆಗೆ ಹಾರಿ, ಮೊಲೆ ಕಣಿವೆಯ ಮೂಲಕ ಹಾದು ಹೊಟ್ಟೆಯ ಭಾಗಕ್ಕೆ ಬಂದು, ಅಲ್ಲಿಂದ ಹೊಕ್ಕಳದಲ್ಲಿ ವಿಶ್ರಮಿಸಿ, ಅಲ್ಲಿಂದ ಮುಂದೆ ನಡೆದು ತೊಡೆಸಂದಿಯನ್ನು ಸೇರಿತು ಎಂದು ಹೇಳಲಾಗಿದೆ. ಇಲ್ಲಿ ಅವಳ ಕಣ್ಣಿನಿಂದ ಹೊರಟ ಹನಿ ವಸ್ತು, ಅದು ಹಾದು ಹೋಗುವ ದಾರಿಯಲ್ಲಿ ಸಿಗುವ ಸ್ಥಳಗಳಾದ ಕೆನ್ನೆ, ಎದೆ ಕಣಿವೆ, ಹೊಟ್ಟೆ, ಹೊಕ್ಕಳು, ಊರಸಾಗರ ಇವೆಲ್ಲವೂ ಆಧಾರಗಳು.
ಒಂದೇ ವಸ್ತು ಬೇರೆ ಬೇರೆ ಆಧಾರಗಳಲ್ಲಿ ಇರುವಂತೆ ಮಾತಿನ ಚಮತ್ಕಾರ ಇಲ್ಲಿ ಆಗಿರುವುದರಿಂದ ಇದು ಪರ್ಯಾಯ ಅಲಂಕಾರ ಎನಿಸುವುದು. ಇಷ್ಟು ವಿಶ್ಲೇಷಣೆಯೂ ಸಾಕಾಗೋದಿಲ್ಲೇನೋ, ಸ್ವಲ್ಪ ಅದನ್ನ ಇನ್ನೊಂದು ಸ್ವಲ್ಪ ನಾನು ವಿಸ್ತರಿಸ್ತೀನಿ ಬನ್ನಿ. ಅರ್ಥ ಇಷ್ಟೇ ನೋಡಿ, ಇಲ್ಲಿ ಕಣ್ಣಂಚಿನಿಂದ ಗಂಡು ಹೆಣ್ಣು ಸೇರಿದ್ದಾರೆ, ಸಂಗಾತಿಗಳು, ಪ್ರಿಯತಮ ಪ್ರಿಯತಮೆನೋ ಗಂಡ ಹೆಂಡ್ತಿನೋ ಒಟ್ಟು ಅಪರೂಪಕ್ಕೆ ಸೇರಿದ್ದಾರೆ, ಆಲಿಂಗನ ಅಪ್ಪಿಕೊಂಡಿದ್ದಾರೆ, ಪರಸ್ಪರ ಮುತ್ತು ಕೊಟ್ಟಿದ್ದಾರೆ. ಆ ಹೆಣ್ಣಿಗೆ ಧನ್ಯತೆಯ ಭಾವ ಉಂಟಾಗಿ ಅವಳ ಕಣ್ಣಿನಿಂದ ಆನಂದ ಬಾಷ್ಪ ಹೊರಟಿದೆ. ಆ ಆನಂದ ಬಾಷ್ಪದ ಹನಿ ಎಲ್ಲೆಲ್ಲಿ ಹೋಯಿತು ಅಂತಕ್ಕಂಥ ವಿವರಣೆ ಇದೆ ಅಷ್ಟೇ ಇಲ್ಲಿ. ಆ ಕಣ್ಣಿನಿಂದ ಹೊರಟ ಹನಿ ತಟ್ಟನೆ ಹೊರಬಿದ್ದು ಕಪೋಲ ಮೈದಾನ, ಕಪೋಲ ಅಂದರೆ ಕೆನ್ನೆ, ಹೌದಾ, ಕೆನ್ನೆಯ ಮೈದಾನದ ಮೇಲೆ ನಿಧಾನ, ಕೆನ್ನೆ ಅಗಲ ಇರುತ್ತಲ್ಲ, ಅಲ್ಲಿ ನಿಧಾನವಾಗಿ ಮಂದಗಾಮಿನಿಯಾಗಿ ಹರಿತಾ ಬಂತು. ಆ ಕೆನ್ನೆ ಮುಗಿದ ಮೇಲೆ ನಮಗೆ ಕೊರಳು ಸಿಗುತ್ತೆ, ಕೊರಳು ಬೆಂಡಾಗಿರ್ತದೆ. ಆ ನೀರು ಹನಿ ಬಂದದ್ದು ಅದು ಬೆಂಡಾಗೋದಿಲ್ಲ. ಹಾಗಾಗಿ ಅದೇನಾಯಿತು ಅಂದರೆ ಕೊರಳ ದಿಕ್ಕಿಗೆ ಹೊರಳಲಾಗದೆ ಎದೆಗೆ ಹಾರಿ ಅಲ್ಲಿಂದ ತಕ್ಷಣ ಅದು ಎಲ್ಲಿ ಬೀಳ್ತದೆ, ಹಾರಿ ಬೀಳ್ತದೆ ಎದೆಗೆ ಬಿದ್ದ ತಕ್ಷಣವೇ ಅಲ್ಲಿ ಕುಚಶಿಖರ, ಕುಚ ಅಂದರೆ ಮೊಲೆ, ಆ ಕುಚಶಿಖರ, ಅವಳ ಕುಚಶಿಖರವನ್ನು ಏರಲಾಗದೆ ಅಂದರೆ ಬೆಟ್ಟದ ರೀತಿಯಲ್ಲಿ ಅದು ಹನಿ ಏರಲಾರದೆ ಪಕ್ಕಕ್ಕೆ ಸರಿದು ಅವಳ ಎರಡೂ ಕುಚಗಳ ನಡುವಿನ ಕಣಿವೆ, ಆ ಕಣಿವೆಗುಂಟ ಹಾದು ಉದರ ಉದ್ಯಾನಕ್ಕೆ, ಹೊಟ್ಟೆಯ ಉದ್ಯಾನಕ್ಕೆ ಬಂದು ನಾಭಿ ಸರೋವರದಲ್ಲಿ ಅಂದರೆ ಹೊಕ್ಕಳದಲ್ಲಿ ಬಂತು. ಅಲ್ಲಿಂದ ಮುಂದೆ ಹೋಯಿತು. ಊರ ನಡುವಿನ ಸಾಗರವ ಸೇರಲೆಂದು. ಊರು ಅಂದರೆ ಇಲ್ಲಿ ಊರು ಅಲ್ಲ, ಊರು ಅಂದ್ರೆ ತೊಡೆ ಅಂತ ಅರ್ಥ. ದುರ್ಯೋಧನ ಊರು ಭಂಗ ಅಂತ ಬರ್ತಲ್ಲ ರಣನಗದ ಯುದ್ಧದಲ್ಲಿ. ಸೊ ಊರು ಅಂದರೆ ಇಲ್ಲಿ ತೊಡೆ ನಡುವಿನ ಜಾಗ ಅಂತ. ಪದ್ಯ ನಿಮಗೆ ಅಶ್ಲೀಲ ಅನಿಸ್ಬೋದು ಸ್ವಲ್ಪ, ಆದರೆ ನಿಮಗೆ ಅಲಂಕಾರವನ್ನು ಇಂಥದ್ದೇ ನಿಮಗೆ ಟೀಚರ್ಸ್ ಆಗಿದ್ದರೆ ಇದು ನಿಮಗೆ ಅಶ್ಲೀಲ ಆಗುತ್ತೆ ಅಂತ ಅನಿಸಿದರೆ ನೀವು ಬೇರೆ ಉದಾಹರಣೆಯನ್ನು ಕೊಡ್ಬೋದು. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಸ್ಪಷ್ಟತೆ ಇರಲಿ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ಕೊಟ್ಟಿದ್ದೇನೆ. ಅಂದರೆ ಇಲ್ಲಿ ಆ ಕಣ್ಣಂಚಿನಿಂದ ಹೊರಟಂತಹ ಹನಿ ಏನಿದೆ ಅದು ಒಂದು ವಸ್ತು, ಅದು ಬೇರೆ 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 ಸ್ಥಳಗಳನ್ನು ಆಕ್ರಮಿಸ್ತಾ ಹೋಗ್ತಕ್ಕಂಥದ್ದು. ಒಂದೇ ವಸ್ತು ಬೇರೆ ಬೇರೆ ಆಧಾರಗಳು. ಇದು ಆಧೇಯ, ಯಾವುದು ಕಣ್ಣು ಹಂಚಿನ ವಸ್ತು ಇದೆಯಲ್ಲ, ಕಣ್ಣೀರು, ಆ ಹನಿ ಹೋಗ್ತಕ್ಕಂಥ ಸ್ಥಳಗಳು, ಅದು ಮುಟ್ಟತಕ್ಕಂಥ ಜಾಗಗಳಿದೆಯಲ್ಲ, ಅವು ಆಧಾರಗಳು. ಅಂದರೆ ಬೇರೆ 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 ಆಧಾರಗಳನ್ನು ಕ್ರಮಿಸ್ತಾ ಹೋಗುತ್ತೆ. ಈ ರೀತಿ ಮಾತಿನ ಚಮತ್ಕಾರ ಆಗಿದ್ದರೆ ಅದಕ್ಕೆ ನಾವು ಪರ್ಯಾಯ ಅಲಂಕಾರ ಅಂತೀವಿ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಬನ್ನಿ. ಈ ಉದಾಹರಣೆ, ಎರಡನೇ ಉದಾಹರಣೆ, ಇದು ರತ್ನಾಕರ ಸಿ ಕುನಗೋಡು ಅವರ ಅನಾದಿ ಬೇರು ಆದಿಮ ಕರುಳು ಅಂತಕ್ಕಂಥ ಕವನ ಸಂಕಲನದಲ್ಲಿರ್ತಕ್ಕಂಥ ಅದೇ ಹೆಸರಿನ ಒಂದು ಕವಿತೆಯಲ್ಲಿರ್ತಕ್ಕಂಥ ಕೆಲವು ಸಾಲುಗಳು. ನೋಡಿ, ಸಾಲುಗಳನ್ನು ಗಮನಿಸಿ. ಮನು ಸುತ್ತಿ ಬೀಸಿದ ಬುಗುರಿ ಗ್ರಹ ತಾರೆಗಳಾಗಿ ಸುದರ್ಶನವಾಗಿ ಅಶೋಕ ಚಕ್ರವಾಗಿ ಚರಕವಾಗಿ ತಿರುಗುತ್ತಾ ಬೈಸಿಕಲ್ಲಿನ ಗಾಲಿಗಳಾಗಿ ಮುಕುಂದಯ್ಯನ ನಿಯಂತ್ರಣ ಮೀರಿ ದೊಡ್ಡ ಬೀರನ ಹೊಕ್ಕಳ ಬಗೆದು ಗಟ್ಟ ಹಾರಿ ಕೆನ್ನೆತ್ತರಿನ ಕಡಲು ದಾಟಿ ಮರಳುಗಟ್ಟಿದ ನೆಲದ ಕೀಲುಂಬುಂಡು ಸಹಸ್ರ ಬಾಹು ಕಾರುವ ಹೊಗೆಗೆ ಸೃಷ್ಟಿ ಸ್ಥಿತಿ ಲಯ ತಲೆ ಸುತ್ತಿ ತತ್ತರಿಸುತ್ತಿತ್ತು. ತಕ್ಷಣಕ್ಕೆ ಅರ್ಥವಾಗಲಾರದ ಕವಿತೆ. ಇಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನೋಡಿ, ಮನು ಸುತ್ತಿ ಎಸೆದ ಬಗುರಿ, ಇದು ವಸ್ತು, ಆಧೇಯ. ಇದು ಕ್ರಮಿಸ್ತಕ್ಕಂಥ ದಾರಿಗಳಿದೆ ನೋಡಿ, ಗ್ರಹ ತಾರೆಗಳಾಗ್ತಕ್ಕಂಥದ್ದು, ಮುಂದೆ ಅದು ಸುದರ್ಶನ ಚಕ್ರವಾಗ್ತಕ್ಕಂಥದ್ದು. ಇದು ಪುರಾಣ ಕಾಲ ಆಯ್ತಲ್ಲ, ಪುರಾಣ ಕಾಲ ಆದಮೇಲೆ ಇತಿಹಾಸ ಕಾಲಕ್ಕೆ ಬಂದರೆ ಅಶೋಕನ ಚಕ್ರವಾಗತಕ್ಕಂಥದ್ದು. ಮತ್ತು ಪ್ರಾಚೀನ ಇತಿಹಾಸ ಬಿಟ್ಟು ಆಧುನಿಕ ಇತಿಹಾಸಕ್ಕೆ ಬಂದರೆ ಅದೇ ಅಶೋಕ ಚಕ್ರ ಮತ್ತು ಮುಂದೆ ಗಾಂಧೀಜಿಯ ಚರಕವಾಗ್ತಕ್ಕಂಥದ್ದು. ಇನ್ನೂ ಸ್ವಲ್ಪ ಮುಂದೆ ಬಂದರೆ 20ನೇ ಶತಮಾನದ ಆರಂಭಕ್ಕೆ ಬಂದರೆ ಅದು ಚರಕ ತಿರುಗುತ್ತಾ ಬೈಸಿಕಲ್ಲಿನ ಗಾಲಿಗಳಾಗಿ ಮುಕುಂದಯ್ಯನ ನಿಯಂತ್ರಣ ಮೀರಿ, ಬೈಸಿಕಲ್ಲು 19ನೇ ಶತಮಾನದಲ್ಲಿ ಒಂದು ಏನು ಕೈಗಾರಿಕಾ ಕ್ರಾಂತಿ, ಬೈಸಿಕಲ್ಲಿನ ಪ್ರವೇಶ ಆಯಿತು. ಇಲ್ಲಿ ಮುಕುಂದಯ್ಯ ಯಾರು? ಮುಕುಂದಯ್ಯ ಕುವೆಂಪು ಅವರ ಬಹಳ ಪ್ರಸಿದ್ಧ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಬರ್ತಕ್ಕಂಥ ಒಂದು
ಪಾತ್ರ. ಅಲ್ಲಿ ಮುಕುಂದಯ್ಯನ ಸೈಕಲ್ ಕಲಿತಕ್ಕಂತಹ ಒಂದು ಅದ್ಭುತವಾದ ವರ್ಣನೆಯನ್ನು ಕವಿ ಕೊಡ್ತಾರೆ. ಆ ಸೈಕಲ್ ಗಾಲಿಯಾಗಿ ಅದಾಯಿತು. ಅಲ್ಲಿಂದ ದೊಡ್ಡ ಬೀರನ ಹೊಕ್ಕಳ ಬಗೆದು ಗಟ್ಟ ಹಾರಿ ನೋಡಿ ಆ ಕಾದಂಬರಿಯ ಬೇರೆ ಬೇರೆ ಪಾತ್ರಕ್ಕೆ ಹೋಗ್ತದೆ. ಕಡಲು ದಾಟಿ ಮರಳುಗಟ್ಟಿದ ನೆಲದ ಕಿಲುಮುಂಡು ಸಹಸ್ರ ಬಾವು ಕಾರುವ ಹೊಗೆಗೆ ಸೃಷ್ಟಿ ಸ್ಥಿತಿ ಲಯ ಸ್ಥಿತಿ ತತ್ತರಿಸುತ್ತಿತ್ತು. ಅಂದರೆ ಮನು ಬೀಸಿದ ಬುಗುರಿ ಇದು ವಸ್ತು, ಅದು ಏನೇನು ಪರಿವರ್ತನೆ ಆಗ್ತಾ 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 ಅಲ್ಲಿಂದ ಇಲ್ಲಿವರೆಗೂ ಬಂತು ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ಸಮನ್ವಯವನ್ನು ನೋಡೋಣ ಬನ್ನಿ ಹೇಗಿದೆ ಅಂತ. ಇಲ್ಲಿ ಮನು ಸ್ಮೃತಿ ಬೀಸಿದ ಅಂತ ಐತಿ, ಸ್ಮೃತಿ ಅಲ್ಲ, ಮನು ಸುತ್ತಿ ಬೀಸಿದ ಆಗಬೇಕು. ಮನು ಸುತ್ತಿ ಬೀಸಿದ ಬುಗುರಿ ವಸ್ತು, ಅದು ಗ್ರಹತಾರೆಗಳಾಗುವುದು, ಸುದರ್ಶನವಾಗುವುದು, ಅಶೋಕ ಚಕ್ರವಾಗುವುದು, ಇನ್ನೂ ಮುಂದುವರೆದು ಗಾಂಧಿಯುಗದ ಚರಕವಾಗುವುದು. ಅಲ್ಲಿಂದಲೂ ಮುಂದೆ ಸಾಗಿ ಕುವೆಂಪು ಅವರ ಕಾದಂಬರಿಯೊಂದರ ಪಾತ್ರವಾದ ಮುಕುಂದಯ್ಯನ ಬೈಸಿಕಲ್ ಗಾಲಿಯಾಗುವುದು, ಅವನ ನಿಯಂತ್ರಣ ಮೀರಿ ದೊಡ್ಡ ವೀರನ ಹೊಕ್ಕಳು ಬಗೆದು ಬೆಟ್ಟಕ್ಕೆ ಹಾರುವುದು, ಕೆಂಪು ರಕ್ತದ ಕಡಲು ದಾಟುವುದು, ಇವೆಲ್ಲವೂ ಅದರ ಚಲನೆಯ ದಾರಿಯಲ್ಲಿರುವ ಆಧಾರಗಳು. ಇಲ್ಲಿ ವಸ್ತುವು ಬೇರೆ ಬೇರೆ ಆಧಾರಗಳನ್ನು ಕೇವಲ ಆಶ್ರಯಿಸದೆ ಅದರಲ್ಲಿಯೇ ತಾನೂ ಲೀನವಾಗುತ್ತಾ ಹೋಗುವ ಚಿತ್ರಣವಿದೆ. ಇದು ಪರ್ಯಾಯದ ಒಂದು ಹೊಸ ಬಗೆ ಎಂದು ಪರಿಗಣಿಸಬಹುದೇನೋ. ಹೀಗೆ ಒಂದು ವಸ್ತು ಅನೇಕ ಆಧಾರಗಳಲ್ಲಿ ಇರುವಂತೆ ಮಾತಿನ ಚಮತ್ಕಾರ ಆಗಿರುವುದರಿಂದ ಇದು ಪರ್ಯಾಯ ಅಲಂಕಾರ. ಸೊ ಪರ್ಯಾಯ ಅಲಂಕಾರ ಇಷ್ಟೇ, ವಸ್ತುವೊಂದು ಹೊರಟ ತಾನು ಮೂಲ ಸ್ಥಳದಿಂದ ಹೊರಟ ನಂತರ ಅದು ಬೇರೆ 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 ಸ್ಥಳಗಳಲ್ಲಿ ಆಧಾರವನ್ನು ಪಡಿತಾ 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 ಮುಂಚಲನೆ ಇರ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಈ ಕುನುಗೋಡುವವರ ಪದ್ಯದಲ್ಲಿ ಏನಾಗಿದೆ, ಬರೀ ಚಲನೆ ಬೇರೆ ಬೇರೆ ಆಧಾರಗಳನ್ನು ಆಶ್ರಯಿಸದೆ ಅದರಲ್ಲಿ ಲೀನವಾಗ್ತಾ ಹೋಗ್ತಾ ಇದೆ. ಅದು ಮನು ಬೀಸಿದ ಬುಗುರಿ ಬೇರೆ ಬೇರೆ ಸ್ಥಳಗಳನ್ನು ದಾಟ್ತಾ ದಾಟ್ತಾ ಮೇಲೆ ಒಂದನೇ ಉದಾಹರಣೆಯಲ್ಲೇ ಕೊಟ್ಟೆ ನಾನು, ಕಣ್ಣೀರಿನ ಹನಿ, ಅದೇನು ಬೇರೆ ಏನೂ ಆಗಲಿಲ್ಲ, ಹನಿನೇ ಇತ್ತು ಕೊನೆಯವರೆಗೂ. ಹನಿ ಬೇರೆ 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 ಸ್ಥಳಗಳನ್ನು ಮುಟ್ತಾ ಹೋಯಿತು. ಇಲ್ಲಿ ಬುಗುರಿ ಹಾಗಾಗ್ತಾ ಇಲ್ಲ, ಬುಗುರಿ ಅದು ಬದಲಾವಣೆ ಆಗ್ತಾ ಇದೆ. ಬುಗುರಿ ಗ್ರಹತಾರೆ ಆಗ್ತಾ ಇದೆ, ಸುದರ್ಶನ ಆಗ್ತದೆ, ಅಶೋಕ ಚಕ್ರ ಆಗ್ತದೆ ಇತಿಹಾಸ ಕಾಲದಲ್ಲಿ, ಮುಂದುವರೆದು ಮತ್ತು ಗಾಂಧಿಯುಗದ ಚರಕ ಆಗ್ತದೆ. ಆಮೇಲೆ ಮತ್ತು ಅದನ್ನೆಲ್ಲಿ ಲಿಂಕ್ ಮಾಡ್ತಾರೆ ಅವರು 19-20ನೇ ಶತಮಾನಕ್ಕೆ ತರ್ತಾರೆ. ಅಲ್ಲಿ ಮುಕುಂದಯ್ಯನ ಬೈಸಿಕಲ್ ಗಾಲಿಯಾಗಿ ಅದನ್ನ ಮಾಡ್ತಾರೆ. ಸೊ ಹೀಗೆ ಬೇರೆ 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 ಆಶ್ರಯವನ್ನು ಆಶ್ರಯಿಸುತ್ತಾ ಕ್ರಮಿಸುವಂತೆ ಇಲ್ಲಿ ಚಿತ್ರಣ ಆಗಿದೆ. ಹೀಗೆ ವಸ್ತು ಒಂದು ಬೇರೆ ಬೇರೆ ಆಶ್ರಯಗಳನ್ನು ಆಶ್ರಯಿಸುತ್ತಾ ಹೋಗುವಂತೆ ಇಲ್ಲಿ ಮಾಡಿರುವುದರಿಂದ ಇದು ಪರ್ಯಾಯ ಅಲಂಕಾರ ಅಂಥೇಳಿ ಅನಿಸುತ್ತೆ. ಮೂರನೇ ಉದಾಹರಣೆಯನ್ನು ನೋಡಿ. ಮೂರನೇ ಉದಾಹರಣೆ ಇದು ಕೂಡ ಅವ್ರದ್ದೇ ಕವಿತೆ, ಅದೇ ಕವಿತೆಯಲ್ಲಿರ್ತಕ್ಕಂಥ ಇನ್ನೊಂದು ಭಾಗವನ್ನು ಎತ್ತಿಕೊಂಡಿದ್ದೀನಿ. ಇಲ್ಲಿ ಒಂದಿಷ್ಟು ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ಬರ್ಬೋದು ಅಂಥೇಳಿ ನಾನು ಇದನ್ನು ತಗೊಂಡಿದ್ದೀನಿ. ಬನ್ನಿ, ಅದೇ ಅನಾದಿ ಬೇರು ಆದಿಮಕರುಳು ಅಂತಕ್ಕಂಥ ಕವಿತೆಯಲ್ಲಿರ್ತಕ್ಕಂಥ ಇನ್ನೊಂದು ಭಾಗ. ಸಿಂಧೂ ಬಯಲಿನ ಯಾಗದಶ್ವದ ಶುಕ್ರ ರಶ್ಮಿ ಶಿಖರ ಸೂರ್ಯನಾಗಿ ಕುದ್ದು ಜೋಕುಮಾರನಾಗಿ ಸುರಿದು ಬಸಣ್ಣನ ಋಷಣದಲ್ಲಿ ಮಸೆದು ಗೌಡತಿಯ ಬಸಿರಲಿ ಬೆಳದಿಂಗಳು ಅಂತ ಇದೆ. ಅದು ಬೆಳದಿಂಗಳ ಆದರೆ ಇನ್ನೂ ಹೆಚ್ಚು ಸೂಕ್ತ ಆಗ್ತಿತ್ತು. ಬೆಳದಿಂಗಳ ಹಾಲಾಗಿ ಕೆನೆಯುತ್ತಿತ್ತು. ನೋಡಿ, ಶಿಖರ ಇಲ್ಲಿ ಸಿಂಧೂ ಬಯಲಿನ ಯಾಗದಶ್ವದ ಶುಕ್ರ ರಶ್ಮಿ ಅಂದರೆ ಸಿಂಧೂ ಬಯಲಿನ ನಾಗರಿಕತೆಯ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಆರಂಭ ಆಗುತ್ತೆ. ಇದು ಅಲ್ಲಿಯ ಚಿತ್ರಣವನ್ನು ಕೊಡಲಿಕ್ಕೆ. ಅಲ್ಲಿ ಯಾಗದ ಅಶ್ವದ ಅಂದರೆ ಯಜ್ಞ ಕುದುರೆ ಇರ್ತಾರೆ, ಯಜ್ಞ ಕುದುರದ ಶುಕ್ರ ರಶ್ಮಿ. ನೋಡಿ, ಆ ಕಾಲದಲ್ಲಿ ಸತ್ತ ಕುದುರೆಯೊಂದಿಗೆ ಅಂದರೆ ಯಾಗದ ಕುದುರೆಯೊಂದಿಗೆ ಮಹಾರಾಣಿಯರು ಮಲಗಬೇಕಾದಂಥ, ಸಂತಾನಕ್ಕಾಗಿ ಮಲಗಬೇಕಾದಂಥ ಒಂದು ವಿಚಿತ್ರ ಸಂಪ್ರದಾಯ ಇತ್ತು. ಅದು ಭಾರತ ಸಿಂಧು ರಶ್ಮಿಯಲ್ಲಿ ಕೂಡ ಕವಿ ಭಾಳ ಚಂದ ಕೊಡ್ತಾರೆ, ವಿಕ್ರು ಗೋಕಾಕ್ ಅವರು. ಇಲ್ಲಿ ಅದರ ವಿಶ್ಲೇಷಣೆಗೆ ಹೋಗೋದು ಬೇಡ, ನಾವು ಅಲಂಕಾರದಲ್ಲಿ ಪರಿಚಯ ಇರೋದರಿಂದ. ಸಿಂಧೂ ಬಯಲಿನ ಯಾಗದಶ್ವದ ಶುಕ್ರ ರಶ್ಮಿ ಅಂದರೆ ಆ ಒಂದು ರೇತಸ್ಸು, ಆ ಕುದುರೆಯ ವೀರ್ಯ, ಆ ಕಾಲದ ವೀರ್ಯ, ಅದು ವಸ್ತು ಇಲ್ಲಿ. ಅದು ಏನು ಮುಂದೆ ಏನಾಗ್ತದೆ ನೋಡಿ. ಮುಂದೆ ಶಿಖರ ಸೂರ್ಯನಾಗಿ ಕುದ್ದು, ಶಿಖರ ಸೂರ್ಯ ಕಂಬಾರರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ, ಅಲ್ಲಿಗೆ ಲಿಂಕ್ ಮಾಡ್ತಾರೆ. ಆಮೇಲೆ ಜೋಕುಮಾರಸ್ವಾಮಿ ಆಗಿ, ಜೋಕುಮಾರಸ್ವಾಮಿ ಕಂಬಾರರ ಇನ್ನೊಂದು ನಾಟಕ. ಆ ಜೋಕುಮಾರಸ್ವಾಮಿ ಸಂತಾನದ ಕುರಿತಾದಂಥ ದೇವತೆ. ಆ ಸಂತಾನ ದೇವತೆಯ ಜೋಕುಮಾರನಾಗಿ ಬಂತು, ಸುರಿತು. ಅಲ್ಲೇ ಜೋಕುಮಾರಸ್ವಾಮಿಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಬರ್ತವೆ ಎರಡು ಮುಂದೆ.
ಬಸಣ್ಣ ಮತ್ತು ಗೌಡ್ತಿ. ಈ ಬಸಣ್ಣನ ಋಷಣದಲ್ಲಿ ಅಂದರೆ ಬಸಣ್ಣನ ಋಷಣದಲ್ಲಿ ಮಸೆದು ಅದೇ ಶುಕ್ಲರಶ್ಮಿ ಅಥವಾ ಶುಕ್ರರಶ್ಮಿ ಅಂತಕ್ಕಂಥದ್ದು ಶಿಖರ ಸೂರ್ಯನ ಆಯಿತು. ನಂತರ ಜೋಕುಮಾರ ಸ್ವಾಮಿಯಾಗಿ ಬಂತು. ಜೋಕುಮಾರ ಸ್ವಾಮಿ ಸಂತಾನದ ದೇವತೆ. ಅಲ್ಲಿಂದ ಆ ಜೋಕುಮಾರ ಸ್ವಾಮಿ ದೇವರೇ ನಿಜವಾಗಿ ಸಂತಾನ ಕೊಡೋದು ಅಂದರೆ ಅದು ಮನುಷ್ಯನ ಮೂಲಕನೇ ಕೊಡಬೇಕಲ್ಲ. ವೈಜ್ಞಾನಿಕವಾಗಿ ಕೂಡ ಬಸಣ್ಣನ ಋಷಣದಲ್ಲಿ ಮಸೆದು ಅಂದರೆ ತಿಕ್ಕಾಟ ಮಾಡಿ ಕೊನೆಗೆ ಗೌಡತಿಯ ಬಸಿರಿನಲ್ಲಿ ಅಂದರೆ ಬಸಣ್ಣ ಗೌಡತಿ ಕೂಡಿ ಸಂತಾನ ಆಗ್ತಕ್ಕಂತಹ ಒಂದು ಚಿತ್ರಣ ಬರ್ತದೆ ಆ ಜೋಕುಮಾರ ಸ್ವಾಮಿಯಲ್ಲಿ. ಬೆಳದಿಂಗಳ ಹಾಲಾಗಿ ಕೆನೆಯುತ್ತಿತ್ತು. ಇಲ್ಲಿ ಇದರ ಒಂದು ಸಮನ್ವಯವನ್ನು ನೋಡೋಣ ಬನ್ನಿ. ಇಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಬರುವ ಯಾಗದ ಕುದುರೆಯ ರೇತಸ್ಸು ಕಾಲಾಂತರದಲ್ಲಿ ಕ್ರಮಿಸುವ ಮಾರ್ಗದ ವರ್ಣನೆ ಮತ್ತು ಚಿತ್ರಣವಿದೆ. ಇಲ್ಲಿ ಆ ಯಾಗದ ಕುದುರೆಯ ಶುಕ್ರರಶ್ಮಿ ಅಂದರೆ ಸಂತಾನಕ್ಕೆ ಮೂಲವಾದ ವೀರ್ಯ ವಸ್ತು, ಅದು ಅಲ್ಲಿಂದ ಆಧುನಿಕ ಕಾಲಕ್ಕೆ ಕ್ರಮಿಸಿ ಕಂಬಾರರ ಸಾಹಿತ್ಯದ ಶಿಖರ ಸೂರ್ಯವಾಗಿ ಕುದಿಯುವುದು. ಅವರ ಇನ್ನೊಂದು ನಾಟಕವಾದ ಸಂತಾನ ದೇವತೆಯಾದ ಜೋಕುಮಾರ ಸ್ವಾಮಿಯಲ್ಲಿ ಜೋಕುಮಾರನಾಗಿ ಸುರಿಯುವುದು. ಅಲ್ಲಿನ ಪಾತ್ರವಾದ ಬಸಣ್ಣನ ಋಷವಣವನ್ನು ಸೇರಿ ತಿಕ್ಕಾಡುವುದು. ಅಲ್ಲಿಯೂ ನಿಲ್ಲದೆ ಅವನು ಗೌಡತಿಯನ್ನು ಕೂಡುವಲ್ಲಿ ಅವಳ ಗರ್ಭವನ್ನು ಸೇರುವುದು. ಇವೆಲ್ಲವೂ ಆಧಾರಗಳು. ಒಂದು ವಸ್ತು ಅನೇಕ ಆಧಾರಗಳಲ್ಲಿ ಇರುವಂತೆ ಇಲ್ಲಿ ಮಾತಿನ ಚಮತ್ಕಾರ ಆಗಿರುವುದರಿಂದ ಇದು ಪರ್ಯಾಯ ಅಲಂಕಾರ ಎನಿಸುತ್ತದೆ. ಅಂದರೆ ಆ ಯಾಗದ ಕುದುರೆಯ ರೇತಸ್ಸು ಅಂತಕ್ಕಂಥದ್ದು ಬೇರೆ 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 ಆಧಾರಗಳನ್ನು ಕ್ರಮಿಸ್ತಾ ಬಂದಿದ್ದನ್ನು ಇಲ್ಲಿ ಚಿತ್ರಣ ಮಾಡಿದೆ ಈ ಕವಿತೆ. ಹಾಗಾಗಿ ಇದು ಈ ಪರ್ಯಾಯ ಅಲಂಕಾರಕ್ಕೆ ಒಂದು ಭಾಳ ಸೂಕ್ತವಾದ ಉದಾಹರಣೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ಉದಾಹರಣೆ ಕೊಟ್ಟನೆಲ್ಲ, ಇವು ಮೂರೂ ಉದಾಹರಣೆಗಳು ನಾನು ಲಕ್ಷಣ ಹೇಳುವಾಗ ಹೇಳಿದೆ, ಒಂದೇ ವಸ್ತು ಬೇರೆ ಬೇರೆ ಆಧಾರದಲ್ಲಿರುತ್ತೆ ಅಥವಾ ವಯಸ್ಸ ವರ್ಷ ಇರ್ತದೆ. ಅಂದರೆ ಒಂದೇ ವಸ್ತು ಬೇರೆ ಬೇರೆ ಆಧಾರದಲ್ಲಿರೋದು, ಬೇರೆ ಬೇರೆ ವಸ್ತುಗಳು ಒಂದೇ ಆಧಾರದಲ್ಲಿರ್ತಕ್ಕಂಥವು. ಈಗ ನಾನು ಕೊಟ್ಟಂಥ ಎಲ್ಲ ಉದಾಹರಣೆಗಳು ಕೂಡ ಒಂದೇ ವಸ್ತು ಬೇರೆ ಬೇರೆ ಆಧಾರದಲ್ಲಿರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗಿ ಬೇರೆ ಬೇರೆ ವಸ್ತುಗಳು ಒಂದೇ ಆಧಾರದಲ್ಲಿರ್ತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತೀನಿ ಬನ್ನಿ. ಈ ಕವಿತೆಯನ್ನು ನೋಡಿ. ಮಳೆಗಾಲದಲ್ಲಿ ಕೈ ನಡೆದರೆ ಭರ್ಜರಿಯಾಗಿಯೇ ಮಾಡಬಹುದು. ಕೂಗಿ ಕೂಗಿ ಕರೆದು ಬಣ್ಣದ ಛತ್ರಿ, ರಬ್ಬರ್, ಚಪ್ಪಲಿಗಳ ಮಾರಾಟ. ಕೈ ನಡೆಯದಿದ್ದರೆ ಕೈಕಟ್ಟಿ ಕೂರಲಾಗುತ್ತದೆಯೇ? ಇದ್ದೇ ಇದೆ ಬಿಸಿ ಬಿಸಿ ಬೋಂಡ, ಖಾರ, ಬೋಟಿಗಳ ಆಟ. ಚಳಿಗಾಲದ ಚಿಂತೆ ಏಕೆ? ಇದ್ದೇ ಇವೆ ಉಣ್ಣೆ, ಸ್ವೆಟರ್, ಟೋಪಿ. ಅಷ್ಟಕ್ಕೂ ಕಾಸಿಲ್ಲದಿದ್ದರೆ ಮಾಡಬಹುದು ಹೊರಗಡಲೆ ವ್ಯಾಪಾರ. ಉರಿ ಬಿಸಿಲು ಶುರುವಾದರೆ ಸೈಕಲಿಗೆ ಕಟ್ಟಿದರಾಯಿತು ತಣ್ಣೀರ ಬಿಂದಿಗೆ, ಒಂದಿಷ್ಟು ನಿಂಬೆಹಣ್ಣು, ರಂಗಿನ ಸೀಸೆ. ತಯಾರಾಗಿ ಬಿಡುತ್ತದೆ ಬಣ್ಣ ಬಣ್ಣದ ಸೋಡಾ. ಬದುಕು ನಡೆಸುವುದು ಎನ್ನುವುದು ಅಂದುಕೊಂಡಷ್ಟು ಕಷ್ಟವಲ್ಲ ನೋಡ. ಈ ಕವಿತೆ ತೀರಾ ಒಂದು ವಾಚ್ಯದ ರೀತಿಯಲ್ಲಿ ಇದೆ. ವಾಚ್ಯ ಇದ್ದರೂ ಕೂಡ ಅದು ಏನು ಚಿತ್ರಣ ಇದೆ ಅಂದರೆ, ಒಬ್ಬ ವ್ಯಕ್ತಿ ಬೇರೆ 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 ಕಾಲಕ್ಕೆ ತಕ್ಕಂತೆ ಅವನಿಗೊಂದು ನಿರ್ದಿಷ್ಟ ಉದ್ಯೋಗ ಇಲ್ಲ, ಬೇರೆ 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 ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಇದೆ. ಇದರ ಸಮನ್ವಯ ನೋಡಿದರೆ ಆಮೇಲೆ ಎರಡು ಮಾತು ಹೇಳ್ಬೋದು ಬನ್ನಿ. ಇಲ್ಲಿ ವಿವಿಧ ಕಾಲಗಳಲ್ಲಿ ವಿವಿಧ ವೃತ್ತಿಯನ್ನು ಕೈಗೊಳ್ಳುವ ಒಬ್ಬ ವ್ಯಕ್ತಿಯ ಜೀವನ ಚಿತ್ರಣವಿದೆ. ಇಲ್ಲಿ ಆ ವ್ಯಕ್ತಿ ಒಂದು ಆಧಾರ. ಅವನು ವಿವಿಧ ಕಾಲಗಳಲ್ಲಿ ತಾಳುವ ಅವತಾರದ ಅಥವಾ ವೃತ್ತಿಗಳು ಆ ಆಧಾರವನ್ನು ಅವಲಂಬಿಸುವ ಆಧೇಯಗಳು. ಮಳೆಗಾಲದಲ್ಲಿ ಛತ್ರಿ, ಚಪ್ಪಲಿ ಮಾರಾಟ, ಬೋಂಡಾ, ಖಾರ ಮಾರಾಟ. ಹಾಗೆಯೇ ಚಳಿಗಾಲದ ವೃತ್ತಿಗಳಾದ ಉಣ್ಣೆ ಬಟ್ಟೆ ಮಾರಾಟ, ಹುರುಗಡ್ಲೆ ವ್ಯಾಪಾರ. ಅಂತೆಯೇ ಬೇಸಿಗೆಯಲ್ಲಿ ನಿಂಬೆಹಣ್ಣಿನ ಶರಬತ್ತು, ಬಣ್ಣ ಬಣ್ಣದ ಸೋಡಾ ಮಾರಾಟ. ಇವೆಲ್ಲವೂ ಆಧೇಯಗಳು. ಇಲ್ಲಿ ಒಬ್ಬ ಅನೇಕ ವಸ್ತುಗಳು ಅಂದರೆ ಆಧೇಯಗಳು ಒಬ್ಬ ವ್ಯಕ್ತಿಯಲ್ಲಿ ಇರುವಂತೆ ಮಾತಿನ ಚಮತ್ಕಾರ ಆಗಿರುವುದರಿಂದ ಇದು ಪರ್ಯಾಯ ಅಲಂಕಾರ. ನಾನು ಅಲ್ಲಿ ಮೊದಲು ಕೊಟ್ಟ ಉದಾಹರಣೆಯಲ್ಲಿ ಏನಿತ್ತು ಅಂದರೆ, ವಸ್ತು ಒಂದೇ ಇತ್ತು, ಅದು ಬೇರೆ 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 ಕಡೆ ಹೋಗ್ತಾ ಇತ್ತು ಚಲನೆ. ಇಲ್ಲಿ ವಸ್ತುಗಳು ಬೇರೆ ಬೇರೆ ಇದ್ದಾವೆ. ಈ ವ್ಯಾಪಾರ ಮಾಡ್ತಕ್ಕಂಥದ್ದು ಬೋಂಡ ವ್ಯಾಪಾರ, ಕಾಲಕ್ಕೆ ತಕ್ಕಂತೆ ಅವನು ವ್ಯಾಪಾರ ಮಾಡ್ತಾನಲ್ಲ, ಅವೆಲ್ಲವೂ ಕೂಡ ಆಧೇಯಗಳು. ಅವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯಲ್ಲಿವೆ. ಆಧಾರ ಒಂದಿದೆ, ಆಧೇಯಗಳು ಬೇರೆ. ಹೇಗೆ ಸೊ ಹೀಗೆ ಒಂದು ವಸ್ತು ಬೇರೆ ಬೇರೆ ಆಧಾರಗಳಲ್ಲಿ ಅಥವಾ ಬೇರೆ ಬೇರೆ ವಸ್ತುಗಳು ಒಂದು ಆಧಾರದಲ್ಲಿ ಇರ್ತಕ್ಕಂಥದ್ದು ಪರ್ಯಾಯ ಅಲಂಕಾರ ಅಂತ ಅನಿಸುತ್ತೆ. ಇಲ್ಲಿಗೆ ಇದು ಮುಗಿಸ್ಬೋದು ಅನಿಸುತ್ತೆ. ಕೊನೆಯಲ್ಲಿ ಗಮನಿಸಿ ಈ ವಿಶ್ಲೇಷಣೆ. ಇದು ಆಧೇಯ ಮತ್ತು ಆಧಾರಗಳ ಸಂಬಂಧದ ಅಲಂಕಾರ. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಆಧೇಯವಾಗಿ ಅನೇಕ ಆಧಾರಗಳಲ್ಲಿ ಇರಬಹುದು, ಅಥವಾ ಅನೇಕ ಆಧಾರಗಳು ಒಂದೇ ವಸ್ತು ಅಥವಾ ವ್ಯಕ್ತಿಯಲ್ಲಿ ಇರಬಹುದು. ಮೊದಲನೇದಕ್ಕೆ 3 ಉದಾಹರಣೆ ಕೊಟ್ಟಿದ್ದೀನಿ, ಎರಡನೇದಕ್ಕೂ ಕೂಡ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಇಷ್ಟು ವಿಶ್ಲೇಷಣೆಯ ಮೂಲಕ
ಈ ಪರ್ಯಾಯ ಅಲಂಕಾರ ಅಂದರೆ ಏನು ಅಂತೇಳಿ ತಮಗೆ ಸ್ಪಷ್ಟವಾಯಿತು ಅಂದ್ಕೊಂಡಿದ್ದೇನೆ. ಆ ಕೊನೆಯಲ್ಲಿ ಗಮನಿಸಿ, ಇದು ಆಧೇಯ ಮತ್ತು ಅಲಂಕಾರವನ್ನು, ಆಧೇಯ ಮತ್ತು ಆಧಾರವನ್ನು ಅಲಂಕರಿಸಿದ ಅಲಂಕಾರ ಅಂತ ನಾನು ಹೇಳಿದ್ದೇನೆ. ಈ ಅಲಂಕಾರದ ಅಂದರೆ ಪರ್ಯಾಯ ಅಲಂಕಾರದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸ್ಬೋದು ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ವಿನಂತಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿದ್ದೀರಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಪರ್ಯಾಯದ ಅಲಂಕಾರದ ವಿಶ್ಲೇಷಣೆಯನ್ನು ಮುಗಿಸ್ತಾ, ಮತ್ತೆ ಈ ಕಂಡೂ ಕಾಣದಂಥ ಚೆಲುವು ಅಂತಕ್ಕಂಥ ಈ ಸರಣಿಯಲ್ಲಿ ಇನ್ನೊಂದು ಹೊಸ ಅಲಂಕಾರದೊಂದಿಗೆ ತಮ್ಮ ಎದುರಿಗೆ ಬರ್ತೇನೆ. ಇದುವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.